ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು ನೋಡಿ, ನಿನ್ನೆ ಎಪಿಸೋಡ್ ಅಲ್ಲಿ ನೀವು ನೋಡಿರ್ತೀರಾ, ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ. ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಒಬ್ರು ಸೇವ್ ಆಗ್ತಾರೆ. ಈ ವಾರದ ಟಾಸ್ಕ್ ಯಾರು ಗೆಲ್ತಾರಲ್ಲ ಅವರು ಸೇವ್ ಆಗ್ತಾರೆ ಅಂತ ಅನೌನ್ಸ್ಮೆಂಟ್ ಬರುತ್ತೆ. ಟಾಸ್ಕ್ ಕೂಡ ಇಡ್ತಾರೆ, ಸರಣಿ ಟಾಸ್ಕ್ ಇರುತ್ತೆ ಈ ವಾರ. ನಿನ್ನೆ ನೀವು ನೋಡಿರ್ತೀರ ಎಪಿಸೋಡ್ ಅಲ್ಲಿ 3 ಟಾಸ್ಕ್ ನಿನ್ನೆ ಎಪಿಸೋಡ್ ಅಲ್ಲಿ ಪ್ರಸಾರ ಆಯ್ತು. ಆ 3 ಟಾಸ್ಕ್ ಅಲ್ಲೂ ಯಾರ್ಯಾರು ಗೆದ್ದಿದ್ದಾರೆ ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. ಮತ್ತೆ ಇವಾಗ ಒಂದು ಅಪ್ಡೇಟ್ ಬರ್ತಿದೆ, ಇವರು ಈ ವಾರ ಸೇವ್ ಆಗಿದ್ದಾರೆ. ಅಂದ್ರೆ ಅತಿ ಹೆಚ್ಚು ಪಾಯಿಂಟ್ಸ್ ತಗೊಂಡು ಇವ್ರು ಸೇವ್ ಆಗಿದ್ದಾರೆ ಅಂತ ಒಂದು ಅಪ್ಡೇಟ್ ಬರ್ತಿದೆ. ಅದು ಯಾರಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ನೋಡಿ ಇಲ್ಲಿ ಅಪ್ಡೇಟ್ ಏನಂತ ಬರ್ತಿದೆ. ಮತ್ತೆ ನಿನ್ನೆ ಟಾಸ್ಕ್ ಯಾವ್ಯಾವ ರೀತಿ ಇತ್ತು. ನಿನ್ನೆ ಫಸ್ಟ್ ಟಾಸ್ಕ್ ಇದ್ದಿದ್ದು ಅದೇ ಎಣ್ಣೆ ಕಾಲಿಗೆ ಹಿಂಗ್ ಮೆತ್ಸ್ಕೊಂಡು ಹೋಗ್ಬಿಟ್ಟು ಮರದ ತುಂಡುಗಳನ್ನ ತಗೊಂಬಂದು ಇದು ನೆಟ್ಟಲ್ ಹಾಕ್ಬೇಕು. ಯಾರ್ ನೆಟ್ಟಲ್ ಜಾಸ್ತಿ ಇರುತ್ತೋ ಅವರು ಔಟ್ ಆಗ್ತಾರೆ. ಆ ಟಾಸ್ಕ್ ಅಲ್ಲಿ ಗೆದ್ದಿದ್ದು ಮೋಕ್ಷಿತ್ ಅವರು. ಕೊನೆಗೆ ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ ಇಂದ ಮೋಕ್ಷಿತ್ ಅವ್ರು ಗೆಲ್ತಾರೆ. ಭವ್ಯ ಅವರು ಒಂದೇ ಸಮಯಕ್ಕೆ ಇರುತ್ತೆ ಅದು ಆಲ್ಮೋಸ್ಟ್. ಅದೇ ಮೋಕ್ಷಿತ್ ಅವ್ರದ್ದು ಒಂದ್ ಸ್ವಲ್ಪ ಬೇಗ ಬೀಳೋ ಕಾರಣ ಮೋಕ್ಷಿತ್ ಅವ್ರು ಗೆಲ್ತಾರೆ. ಫಸ್ಟ್ ಟಾಸ್ಕ್ ಮೋಕ್ಷಿತ್ ಅವ್ರು ಗೆಲ್ತಾರೆ. ಸೆಕೆಂಡ್ ಟಾಸ್ಕ್ ಅಲ್ಲಿ ಮೋಕ್ಷಿತ್ ಅವ್ರಿಗೆ ಚಾನ್ಸ್ ಬರುತ್ತೆ, ನೀವು ಯಾರ್ಯಾರನ್ನ ಚೂಸ್ ಮಾಡ್ಕೊಂತೀರಾ ನಿಮ್ಮ ಸ್ಪರ್ಧಿಗಳಾಗಿ ಅಂತ. ಅಲ್ಲಿ ಅವರು ಚೂಸ್ ಮಾಡ್ಕೊಳೋದು ಭವ್ಯ ಅವ್ರನ್ನ, ಮಂಜು ಅವ್ರನ್ನ ಮತ್ತೆ ಧನರಾಜ್ ಅವ್ರನ್ನ. ಆ ಟಾಸ್ಕ್ ಅಲ್ಲಿ ಸೆಕೆಂಡ್ ಟಾಸ್ಕ್ ಅಲ್ಲಿ ಗೆಲ್ಲೋದು ಭವ್ಯ ಅವರು. ಅವ್ರು ಬೇಗ ಇದನ್ನ ಥರ್ಮೋಕೋಲ್ ಇದನ್ನೆಲ್ಲ ಬೇಗ ಇದ್ ಮಾಡಿ ಲಾಸ್ಟ್ ರೌಂಡ್ ಅಲ್ಲಿ ಭವ್ಯ ಮತ್ತೆ ಮೋಕ್ಷಿತ್ ಅವ್ರು ಇರ್ತಾರೆ. ಅಲ್ಲಿ ಭವ್ಯ ಅವ್ರು ಗೆಲ್ತಾರೆ ಆ ರೌಂಡ್ ಅಲ್ಲಿ. ಸೆಕೆಂಡ್ ರೌಂಡ್ ಅಲ್ಲಿ ಭವ್ಯ ಅವ್ರು ಗೆಲ್ತಾರೆ. ಥರ್ಡ್ ರೌಂಡ್ 2 ಸಲ ಆಡಿಸ್ತಾರೆ. ಅಂದ್ರೆ ಅವರು ಸರಿಯಾಗಿ ರೂಲ್ಸ್ ನ ಓದ್ಕೊಂಡಿರ್ಲಿಲ್ಲ, ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಇನ್ನೊಂದ್ಸಲ ಆಡಿಸ್ತಾರೆ. ಫಸ್ಟ್ ಟೈಮ್ ಆಡಿಸಿದಾಗ ತ್ರಿವಿಕ್ರಮ್ ಅವ್ರು ಗೆದ್ದಿರ್ತಾರೆ. ಸೆಕೆಂಡ್ ಟೈಮ್ ಆಡಿಸಿದಾಗ ಧನರಾಜ್ ಅವ್ರು ಗೆಲ್ತಾರೆ. ಇವಾಗ ಧನರಾಜ್ ಅವರಿಗೆ ಚಾಯ್ಸ್ ಇದೆ. ಥರ್ಡ್ ಟಾಸ್ಕ್ ಗೆದ್ದಿರೋದು ಧನರಾಜ್ ಅವರು. ಇವಾಗ 3ನೇ ಟಾಸ್ಕ್ ಗೆದ್ದಿರೋ ಧನರಾಜ್ ಅವರಿಗೆ ಆಯ್ಕೆ ಬರುತ್ತೆ. 4ನೇ ಟಾಸ್ಕಿಗೆ ಅವ್ರು ಯಾವ್ದನ್ನ ಆಯ್ಕೆ ಮಾಡ್ಕೊಂತಾರೆ ಸ್ಪರ್ಧಿಗಳಾಗಿ ಅಂತ. ಇವಾಗ 4ನೇ ಟಾಸ್ಕ್ ತುಂಬಾ ಕ್ರೂಷಿಯಲ್ ಆಗುತ್ತೆ. ಯಾಕಂದ್ರೆ ಭವ್ಯ ಮತ್ತೆ ಮೋಕ್ಷಿತ್ ಅವರು ಆಲ್ರೆಡಿ ಜಾಸ್ತಿ ಪಾಯಿಂಟ್ಸ್ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಧನರಾಜ್ ಅವರು ಅವರಿಬ್ರು ಬಿಟ್ಟು ಗೌತಮಿ, ಮಂಜು ಮತ್ತೆ ರಜತವನ್ನ ಆಯ್ಕೆ ಮಾಡ್ಕೊಬಹುದು ಅಂತ ಅನ್ಸ್ತಿದೆ. ನೋಡ್ಬೇಕದ ಎಪಿಸೋಡ್ ಬಂದಾಗ. ಆದ್ರೆ ಇವಾಗ ಅಪ್ಡೇಟ್ ಬರ್ತಿರೋ ಪ್ರಕಾರ ಎಲ್ಲ ಸರಣಿ ಟಾಸ್ಕ್ ಗಳು ಮುಗ್ದಿದಾದ್ಮೇಲೆ ಹೈಯೆಸ್ಟ್ ಪಾಯಿಂಟ್ಸ್ ತಗೊಂಡಿರೋದು ಮೋಕ್ಷಿತ್ ಅವ್ರು ತಗೊಂಡಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ. ಮೋಕ್ಷಿತ್ ಅವ್ರು ಗೆದ್ದು ಈ ವಾರ ನಾಮಿನೇಷನ್ ಇಂದ ಸೇವ್ ಆಗಿದ್ದಾರೆ. ಅಂದ್ರೆ ಮಿಡ್ ವೀಕ್ ನಾಮಿನೇಷನ್ ಇಂದ ಸೇವ್ ಆಗಿದ್ದಾರೆ. ಅವ್ರ ಪೋಲ್ ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಅದು ವೀಕೆಂಡ್ ಎಪಿಸೋಡ್ ಅಲ್ಲಿ, ವೀಕೆಂಡ್ ಅಂದ್ರೆ ವೀಕೆಂಡ್ ವಾರಾಂತ್ಯದಲ್ಲಿ ಎಲಿಮಿನೇಟ್ ಆಗ್ತಾರಲ್ಲ ಅಲ್ಲಿ ಕೌಂಟ್ ಆಗುತ್ತೆ ಓಟು. ಅದಕ್ಕೆ ನೀವು ವೋಟ್ ಮಾಡ್ತಾನೆ ಇರಿ, ವೋಟ್ ಮಾಡೋದನ್ನ ನಿಲ್ಸ್ಬೇಡಿ. ಮೋಕ್ಷಿತ್ ಅವ್ರು ಸೇವ್ ಆದಂತ ಅಪ್ಡೇಟ್ ಬರ್ತಿದೆ. 90 to 95% ಮೋಕ್ಷಿತ್ ಅವರೇ ಸೇವ್ ಆಗಿರೋದು ಈ ವಾರ. ಮಿಡ್ ವೀಕ್ ಎಲಿಮಿನೇಷನ್ ಇಂದ ಅವ್ರು ಪಾರಾಗಿದ್ದಾರೆ ಅಂತ ತಿಳಿದು ಬರ್ತಿದೆ. ನೋಡೋಣ ಅದೇನ್ ನಡೆಯುತ್ತೆ ಅಂತ ಎಪಿಸೋಡ್ ಪೂರ್ತಿ ನೋಡಿದಾಗ ಗೊತ್ತಾಗುತ್ತೆ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ಮತ್ತೆ ಮೋಕ್ಷಿತ್ ಅವ್ರು ಸೇವ್ ಆಗಿರ್ತಾರ, ಯಾರು ಸೇವ್ ಆಗಿರ್ತಾರೆ? ಅಪ್ಡೇಟ್ ಬರ್ತಿರೋ ಪ್ರಕಾರ ಮೋಕ್ಷಿತ್ ಅವ್ರು ಸೇವ್ ಆಗಿದ್ದಾರೆ ಅಂತ ಅನ್ಸ್ತಿದೆ. ನಿಮಗೆ ಏನಿಸ್ತಿದೆ? ಯಾರು ಸೇವ್ ಆಗ್ಬೇಕು, ಯಾರು ಈ ವಾರ ಮಿಡ್ ವೀಕ್ ಅಲ್ಲಿ ಹೊರಗೆ ಹೋಗ್ಬೇಕು, ಮತ್ತೆ ಯಾರು ವಾರಾಂತ್ಯದಲ್ಲಿ ಹೊರಗೆ ಹೋಗ್ಬೇಕು? ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ನೀವು ಇಲ್ಲಿವರೆಗೂ ಎಷ್ಟು ಓಟ್ಸ್ ಹಾಕಿದೀರಾ? ಆಕ್ಚುಲಿ ನಿನ್ನೆ ರಾತ್ರಿಯಿಂದ ಶುರು ಆಗಿದ್ದು ತುಂಬಾ ಓಟ್ಸ್ ಬರ್ತಿದೆ. ಇನ್ನೇನ್ ಕೇವಲ 2 ವಾರ ಅಲ್ಲ ಬಾಕಿ ಇರೋದು. ತುಂಬಾ ಜನ ಓಟ್ಸ್ ಹಾಕ್ತಿದ್ದಾರೆ. ಅದಕ್ಕೆ ಓಟ್ಸ್, ಪ್ರತಿಯೊಂದು ಓಟು ಕ್ರೂಷಿಯಲ್ ಆಗುತ್ತೆ. ಹೋಗಿ ವೋಟ್ ಮಾಡಿ. ವೋಟ್ ಮಾಡೋದನ್ನ ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ತಿಳಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ. ಮತ್ತೆ ನಿಮ್ಮ ಜಿಲ್ಲೆ ಯಾವುದು, ನೀವು ಎಲ್ಲಿಂದ ಕಮೆಂಟ್ ಮಾಡ್ತಿದ್ದೀರಾ ಅಂತಾನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು.